ಮಕ್ಕಳ ಪ್ರೀತಿಯ ಬಾದಾಮಿ ಹಾಲು ಅಂತ ಬಾಯಿಗೆ ಹಾಕಿದ್ರೆ ನೇರವಾಗಿ ಆಸ್ಪತ್ರೆ ಸೇರುವ ಕರಾಳ ಸತ್ಯವೊಂದು ಸಾಗರ ನಗರದಲ್ಲಿ ಬೆಳಕಿಗೆ ಬಂದಿದೆ. ಹೌದು, ನಗರದ ಬಿಎಚ್ ರಸ್ತೆಯ ಪ್ರತಿಷ್ಠಿತ ಬೇಕರಿಯೊಂದರ ನಿರ್ಲಕ್ಷ್ಯದಿಂದಾಗಿ ಹಳಸಿದ ಜ್ಯೂಸ್ ಕುಡಿದ ಗ್ರಾಹಕರೊಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಬಾಯಿಗೆ ರುಚಿ ಎನಿಸುವ ತಿಂಡಿ ತೀರ್ಥಗಳ ಅಸಲಿಯತ್ತು ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಲಾಭದಾಸೆಗಾಗಿ ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ಈ ಬೇಕರಿಗಳ ಕರಾಳ ಮುಖದ ಬಗ್ಗೆ ಇಲ್ಲಿದೆ ನಮ್ಮ ವರದಿ. ಸಾಗರದ ಹೊಸ ಬಸ್ ನಿಲ್ದಾಣದ ಹತ್ತಿರವಿರೋ ಆ ಹೆಸರುವಾಸಿ ಬೇಕರಿಯಲ್ಲಿ ವರದ ಮೂಲದ ಗ್ರಾಹಕರೊಬ್ಬರು ಮಧ್ಯಾಹ್ನ ತಂದ ಪ್ಯಾಕ್ಡ್ ಬಾದಾಮಿ ಜ್ಯೂಸ್ಗೆ ಮಕ್ಕಳನ್ನ ಮೈಮರೆತು ಮರುಳಾಗಿದ್ರು. ಆದ್ರೆ ಆ ಜ್ಯೂಸ್ ಗುಟುಕು ಗಂಟಲಿಗಿಳಿದ ತಕ್ಷಣ ಹೊಟ್ಟೆ ಉಬ್ಬರಿಸಿ ವಾಂತಿ ಶುರುವಾಗಿ ಆಸ್ಪತ್ರೆ ಸೇರುವಂತಾಯ್ತು. ಅಪ್ಪಿತಪ್ಪಿ ಅದನ್ನ ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಕುಡಿಸಿದ್ರೆ ಏನಾಗ್ತಿತ್ತು? ದಿನನಿತ್ಯ ನೂರಾರು ಶಾಲಾ ಕಾಲೇಜು ಮಕ್ಕಳು ಬರುವ ಜಾಗದಲ್ಲೇ ಈ ತರಹದ ಕೊಳೆತ ಸೀಮೆ ಪದಾರ್ಥಗಳನ್ನ ಇಟ್ಟುಕೊಂಡು ಮಾರುತ್ತಿರುವುದು ನಿಜಕ್ಕೂ ಬೆಚ್ಚಿ ಬೀಳಿಸುವ ಸಂಗತಿಯಾಗಿದೆ. ಅಷ್ಟೆಲ್ಲ ದೊಡ್ಡ ಅನಾಹುತ ನಡೆದ್ರೂ ಅಲ್ಲಿನ ಮಾಲೀಕರ ಮೈ ಮೇಲೆ ಮಾತ್ರ ಜವಾಬ್ದಾರಿಯ ಕಿಂಚಿತ್ ಕಾಳಜಿಯೂ ಇರಲಿಲ್ಲ. ಬರೀ ಜ್ಯೂಸ್ ದುಡ್ಡು ಮಾತ್ರ ಕೈಗಿಟ್ಟು ಉಡಾಫೆಯಾಗಿ ಮಾತನಾಡಿದ್ದಾರೆ. ಬೇಕರಿಯಲ್ಲಿ ಬಾದಾಮಿ ಜ್ಯೂಸ್ ತಗೊಂಡು ಕುಡಿಲಿಕ್ಕೆ ತಗೊಂಡು ಓಪನ್ ಮಾಡಿದೆ. ಅದು ಫುಲ್ ಹಾಳಾಗ್ಬಿಟ್ಟಿದೆ. ಅದೇನಂತ ಗೊತ್ತಾಗಿಲ್ಲ. ನಂತರ ಅವ್ನಿಗೆ ಕೇಳಿದ್ರು ಏನಿದೆ ಅಂತ ಹೇಳಿ. ಅವ್ನು ಆರ್ಕೆ ಮಾತಾಡಿದ್ರೆ ಇದೆಲ್ಲ ಹಂಗಾಗಿದೆ. ನಂತರ ನಂಗೆ ಸ್ವಲ್ಪ ಸುಸ್ತಾಯ್ತು. ನನ್ನ ಫ್ರೆಂಡಿಗೆ ಬರ್ಲಿಕ್ಕೆ ಹೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಗೌರ್ಮೆಂಟ್. ಸರಿಯಪ್ಪ ಕಂಪ್ನಿ ಅಲ್ಲಿ ಹುಳ ಇತ್ತು ಒಳಗಡೆ ಮತ್ತೆ ಒಳಗಡೆ ಓಪನ್ ಮಾಡಿ ನೋಡಿಲ್ಲ. ಈ ತರ ಸ್ವಲ್ಪ ಕುಡಿಬೇಕು ಈ ತರ ಆಗಿದೆ. ತಮ್ಮ ಹೆಸರು? ವೆಂಕಟೇಶ್. ಏನ್ ಕೆಲಸ ಮಾಡ್ತೀರಾ? ಬೀಡ ಅಂಗಡಿ ಸರ್. ಸಾಗರ ಯಾವ ಬೇಕ್ರಿ? ಸಾಗರ ಶ್ರೀರಂಗ ನನಗೆ ಗೊತ್ತಲ್ಲ. ಬೇಕ್ರಿ ಕೇಕ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ. ಸೋಮವಾರ ಮಧ್ಯಾಹ್ನ ನಾನು 1:30 ಟೈಮಲ್ಲಿ ಶೋರೂಮಿಂದ ಬಂದು ಸ್ವೀಟ್ ತೊಗೊಳ್ಲಿಕ್ಕೆ ಅಂತ ಈ ಕೇಕ್ ವರ್ಡ್ ಬೇಕ್ರಿಗೆ ಬಂದಿದ್ದೆ. ಆವಾಗ ನಾನು ಜ್ಯೂಸ್ ತೊಗೊಂಡೆ. ಆ ಜ್ಯೂಸ್ ಓಪನ್ ಮಾಡಿ ಕುಡಿದವಾಗ ಶೀಲ್ಡ್ ಇತ್ತು. ಓಪನ್ ಮಾಡಿ ಕುಡಿದವಾಗ ಅದು ಹುಳ ಕಾಣಿಸ್ತಾ ಇದೆ. ಅದು ಹಾಳಾಗಿದೆ. ಅದರಿಂದ ನನ್ನ ಆರೋಗ್ಯ ಹಾಳಾಗಿದೆ. ಹೊಟ್ಟೆ ತುಂಬ ಹಾಳಾಗ್ತಾ ಇದೆ. ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವ್ರು ಬಿಲ್ ಕೇಳಿದ್ದೀನಿ. ಅವ್ರು ಬಿಲ್ ಕೊಟ್ಟಿದ್ದಾರೆ ಇವಾಗ ಬೇಕ್ರಿ ಅವರು. ಮುಂದಿನ ಕಾರ್ಯಕ್ರಮ ಏನಿದೆ ಸರ್? ತಮ್ಮ ಹೆಸರು? ವೆಂಕಟೇಶ್ ಅಂತ. ಯಾವ ನೋಡ್ ಸರ್ ತಾವು? ನಾನಿಲ್ಲೇ ವರ್ಧಾಮೂಲ ಅಂತ ಹೇಳಿ ಹಳ್ಳಿ ನಮ್ಮದು. ಸಾಗರದಲ್ಲೇ ಇರೋದು. ಸರಿ ಸರಿ. ಮಲೆನಾಡಿನ ಹಸಿರು ಗರ್ಭದಲ್ಲಿ ಇಂತಹ ಕಳಪೆ ವ್ಯಾಪಾರ ರಾಜಾರೋಷವಾಗಿ ನಡೀತಿರೋದು ನಾಚಿಕೆಗೇಡಿನ ವಿಷಯ. ಇನ್ನು ಮುಂದಾಲೂ ಇಂಥ ದುರಾಡಳಿತ ನಡೆಬಾರದು ಅಂದ್ರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಆ ಬೇಕರಿ ಮೇಲೆ ದಾಳಿ ನಡೆಸಿ ಪರವಾನಗಿ ರದ್ದು ಮಾಡಬೇಕು ಎನ್ನುವುದೇ ನಮ್ಮ ಆಶಯ.